ನಮಸ್ಕಾರ ವೀಕ್ಷಕರೇ, ಗ್ರೋ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೆ ಸ್ವಾಗತ. ಡಿಫೆನ್ಸ್ ಸೆಕ್ಟರ್ ಮತ್ತೆ ಸುದ್ದಿಯಲ್ಲಿದೆ, ಆದರೆ ಈ ಬಾರಿ ಸ್ವಲ್ಪ ಡಿಫ್ರೆಂಟ್ ಆಗಿ ಸುದ್ದಿ ಮಾಡ್ತಾ ಇದೆ. ಹಾಗಾದ್ರೆ ಈ ಸೆಕ್ಟರ್ನಲ್ಲಿ ನಿಜವಾಗಿಯೂ ಏನ್ ಚೇಂಜ್ ಆಗ್ತಾ ಇದೆ, ಈ ಕ್ಲಿಪ್ ನೋಡಿ. What has really changed in the last couple of years? One is, of course, this whole Make in India that we've been seeing and the increased orders that these companies have been getting. And also the fact that the way geopolitics has played out, not just globally, but even for us as a country over the last 4 or 5 years, has definitely put this sector in the spotlight. ಇದಕ್ಕೆ ಎರಡು ಮೇಜರ್ ರೀಸನ್ಸ್ ಕಾಣಿಸ್ತಾ ಇದೆ. ಫ್ಯಾಕ್ಟ್ಸ್ ನೋಡಿದ್ರೆ FY26ಗೆ ರಕ್ಷಣಾ ವಲಯಕ್ಕೆ 6.8 ಲಕ್ಷ ಕೋಟಿ ಇಲಾಖೆ ಮೀಸಲಿಟ್ಟಿದೆ. ಇದು ರಫ್ಲಿ ಆಲ್ಮೋಸ್ಟ್ 10% ಇಯರ್ ಆನ್ ಇಯರ್ ಗ್ರೋತ್ ಅಲ್ಲಿದೆ. ಇದರಲ್ಲಿ 1.8 ಲಕ್ಷ ಕೋಟಿ ಕ್ಯಾಪಿಟಲ್ ಮಾಡರ್ನೈಸೇಷನ್ಗೆ ಮತ್ತು 1.12 ಲಕ್ಷ ಕೋಟಿ ಡೊಮೆಸ್ಟಿಕ್ ಪ್ರೊಕ್ಯೂರ್ಮೆಂಟ್ಗೆ ಅಲೋಕೇಟ್ ಮಾಡಲಾಗಿದೆ. ಸೊ ಸರ್ಕಾರದ ಈ ಕ್ರಮ ಇಂಡಿಯನ್ ಡಿಫೆನ್ಸ್ ಕಂಪನೀಸ್ಗೆ ವರದಾನ ಆಗುತ್ತೆ. FY25ನಲ್ಲಿ ಭಾರತದ ಸ್ವದೇಶಿ ಡಿಫೆನ್ಸ್ ಪ್ರೊಡಕ್ಷನ್ 18% ಇಯರ್ ಆನ್ ಇಯರ್ ಗ್ರೋತ್ನೊಂದಿಗೆ ದಾಖಲೆಯ 1.5 ಲಕ್ಷ ಕೋಟಿ ತಲುಪಿತ್ತು. ಎಕ್ಸ್ಪೋರ್ಟ್ಸ್ 23,600 ಕೋಟಿ ತಲುಪಿದೆ, 12% ಇಯರ್ ಆನ್ ಇಯರ್ ಗ್ರೋತ್ನ ಜೊತೆಗೆ. ಆದರೆ ಹೆಚ್ಚಿನ ಎಕ್ಸ್ಪೆಕ್ಟೇಷನ್ಸ್ ಕಾರಣದಿಂದಾಗಿ ವ್ಯಾಲ್ಯೂಯೇಷನ್ ಒತ್ತಡ ಮತ್ತು ಬ್ರಾಡರ್ ಮಾರ್ಕೆಟ್ ವೊಲಾಟಿಲಿಟಿಯ ನಡುವೆ ಪ್ರಾಫಿಟ್ ಬುಕಿಂಗ್ ನಡೆದಿರೋದ್ರಿಂದ ಕೆಲವು ಸ್ಟಾಕ್ಸ್ಗಳಲ್ಲಿ ಕರೆಕ್ಷನ್ ಕಂಡಿದೆ. ಸೊ ಬನ್ನಿ ಹಾಗಾದ್ರೆ ಇವತ್ತಿನ ವಿಡಿಯೋದಲ್ಲಿ 30%ಗಿಂತ ಹೆಚ್ಚು ಕರೆಕ್ಷನ್ ಕಂಡಿರುವಂತಹ 3 ಡಿಫೆನ್ಸ್ ಸ್ಟಾಕ್ಸ್ನ ಬಗ್ಗೆ ನೋಡೋಣ. ಇನ್ನು ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಮಾಡಿ, ಈ ವಿಡಿಯೋವನ್ನು ಲೈಕ್ ಮಾಡಿ, ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಲೆಟ್ಸ್ ಫೈಂಡ್ ಔಟ್ ನಮ್ಮ ಮೊದಲ ಕಂಪನಿ ಗಾರ್ಡನ್ ರೀಚ್ ಶಿಪ್ ಬಿಲ್ಡರ್ಸ್ ಮತ್ತು ಇಂಜಿನಿಯರ್ಸ್. ಈ ಸ್ಟಾಕ್ ಜೂನ್ 2025ರಲ್ಲಿ 3,538 ಆಲ್ ಟೈಮ್ ಹೈ ತಲುಪಿತ್ತು. ಅದರ ನಂತರ ಪ್ರೈಸ್ ಸುಮಾರು 30% ಕರೆಕ್ಷನ್ ಆಗಿದೆ. ವ್ಯಾಲ್ಯೂಯೇಷನ್ ಕಾಂಟೆಕ್ಸ್ನಲ್ಲಿ ನೋಡೋದಾದರೆ ಈ ಸ್ಟಾಕ್ನ ಹಿಸ್ಟಾರಿಕಲ್ PEG ಬಂದು 1.09 ಇದೆ. ಕಳೆದ 3 ವರ್ಷಗಳಲ್ಲಿ ಸೇಲ್ಸ್ CAGR ಸುಮಾರು 42% ಇದೆ ಮತ್ತು ಪ್ರಾಫಿಟ್ CAGR ಕೂಡ ಸುಮಾರು 42% ಇದೆ. ರೆವೆನ್ಯೂ ಹೆಚ್ಚಾದಂತೆ ಕಂಪನಿ ನಾನ್ ಕೋರ್ ಮತ್ತು ಲೇಬರ್ ಇಂಟೆನ್ಸಿವ್ ವರ್ಕ್ಸ್ ಅಂದರೆ ಈ ಕೇಬಲಿಂಗು, ಪ್ಲಂಬಿಂಗು ಈ ರೀತಿಯ ಕೆಲಸವನ್ನು ಔಟ್ಸೋರ್ಸಿಂಗ್ ಮಾಡ್ತಾ ಇದೆ ಮತ್ತು ಹೈ ಮಾರ್ಜಿನ್ ಡಿಸೈನ್ ಮತ್ತು ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಆಕ್ಟಿವಿಟೀಸ್ ಅನ್ನ ಇನ್ ಹೌಸ್ನಲ್ಲಿ ರಿಟೇನ್ ಮಾಡಿಕೊಂಡಿದೆ. ಇದೇ ಕಾರಣಕ್ಕೆ ಕಳೆದ 2 ವರ್ಷಗಳಲ್ಲಿ ಆಪರೇಟಿಂಗ್ ಮಾರ್ಜಿನ್ ಸುಮಾರು 8.3%ವರೆಗೆ ಎಕ್ಸ್ಪ್ಯಾಂಡ್ ಆಗಿದೆ ಮತ್ತು ಈಗ ನೆಟ್ ಪ್ರಾಫಿಟ್ ಮಾರ್ಜಿನ್ ಸುಮಾರು 10.4% ಇದೆ. ನೆಟ್ ಪ್ರಾಫಿಟ್ನಲ್ಲಿ ಅದರ್ ಇನ್ಕಮ್ ಕಾಂಟ್ರಿಬ್ಯೂಷನ್ ಬಂದು 64% ಇದೆ. ಆದರೆ ಈ ಡಿಪೆಂಡೆನ್ಸಿ ನಿಧಾನವಾಗಿ ರೆಡ್ಯೂಸ್ ಆಗ್ತಾ ಇದ್ದು FY23ನಲ್ಲಿ ಇದು 89% ಇತ್ತು. TTM ಬೇಸಿಸ್ ನೋಡಿದ್ರೆ ಅದರ್ ಇನ್ಕಮ್ ಟು ಪ್ರಾಫಿಟ್ ರೇಷಿಯೋ ಇನ್ನೂ ಕಮ್ಮಿ ಆಗಿದೆ, ಅಂದರೆ 53% ಬಂದಿದೆ. ಗಾರ್ಡನ್ ರೀಚ್ ಒಂದು ಪ್ರೀಮಿಯರ್ ಇಂಡಿಯನ್ ಶಿಪ್ ಬಿಲ್ಡರ್ ಆಗಿದ್ದು ಮಿನಿಸ್ಟ್ರಿ ಆಫ್ ಡಿಫೆನ್ಸ್ನ ಅಡಿಯಲ್ಲಿ ಆಪರೇಟ್ ಮಾಡುತ್ತೆ. ಈ ಕಂಪನಿ ಪ್ಲಾಟ್ಫಾರ್ಮ್ ಇಂಟಿಗ್ರೇಟರ್ ಆಗಿ ಕೆಲಸ ಮಾಡುತ್ತೆ. ಫ್ರಂಟ್ ಲೈನ್ ವಾರ್ಶಿಪ್ಗಳಿಂದ ಹಿಡ್ಕೊಂಡು ಸ್ಪೆಷಲೈಸ್ಡ್ ರಿಸರ್ಚ್ ಮತ್ತು ಕಮರ್ಷಿಯಲ್ ವೆಸಲ್ಸ್ನವರೆಗೆ ಡಿಸೈನ್ ಮತ್ತು ನಿರ್ಮಾಣವನ್ನು ಕೂಡ ಮಾಡುತ್ತೆ. ಇದರ ಪ್ರೈಮರಿ ಕ್ಲೈಂಟ್ಸ್ ಅಂದರೆ ಇಂಡಿಯನ್ ನೇವಿ ಮತ್ತು ಇಂಡಿಯನ್ ಕೋಸ್ಟ್ ಗಾರ್ಡ್. ಸೆಪ್ಟೆಂಬರ್ 2025ರ ನಂಬರ್ಸ್ ಅನ್ನು ನೋಡಿದ್ರೆ ಸೇಲ್ಸ್ 45% ಇಯರ್ ಆನ್ ಇಯರ್ ಜಂಪ್ ಆಗಿ 1,677 ಕೋಟಿಗೆ ತಲುಪಿದೆ. ಎಕ್ಸ್ಪೆನ್ಸಸ್ ಮಾತ್ರ 40% ಹೆಚ್ಚಾಗಿದೆ. ಇದೊಂದು ಕ್ಲಿಯರ್ ಆಪರೇಟಿಂಗ್ ಲೆವರೇಜ್ನ ಸಿಗ್ನಲ್. ಕೀ ಗ್ರೋ ಡ್ರೈವರ್ ಅಂದರೆ ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್, ವಿಶೇಷವಾಗಿ P-17 ಆಲ್ಫಾ ಫ್ರಿಗೇಟ್ ಪ್ರಾಜೆಕ್ಟ್. ಇದರ ಮೊದಲ ಶಿಪ್ ನಿಗದಿಗಿಂತ ಮುಂಚೆಯೇ ಡೆಲಿವರ್ ಆಗಿದೆ ಮತ್ತು ಎರಡನೇ ಶಿಪ್ ಈಗ ಟ್ರಯಲ್ ಫೇಸ್ನಲ್ಲಿದೆ. ಕಾಸ್ಟ್ ಆಫ್ ಮೆಟೀರಿಯಲ್ 16% ಕಮ್ಮಿ ಆಗಿದೆ, ಯಾಕೆಂದರೆ ಹೆವಿ ಇಕ್ವಿಪ್ಮೆಂಟ್ಗಳ ಪ್ರೊಕ್ಯೂರ್ಮೆಂಟ್ ಬಹುತೇಕ ಕಂಪ್ಲೀಟ್ ಆಗಿದ್ದು ಪ್ರಾಜೆಕ್ಟ್ಸ್ ಈಗ ಲೇಬರ್ ಇಂಟೆನ್ಸಿವ್ ಇಂಟಿಗ್ರೇಷನ್ ಫೇಸ್ಗೆ ಮೂವ್ ಆಗ್ತಾ ಇದೆ. ಇದರ ಇಂಪ್ಯಾಕ್ಟ್ ತುಂಬಾನೇ ಸ್ಪಷ್ಟವಾಗಿದೆ. 1 ವರ್ಷದಲ್ಲೇ ಆಪರೇಟಿಂಗ್ ಮಾರ್ಜಿನ್ 335 BPS ಎಕ್ಸ್ಪ್ಯಾಂಡ್ ಆಗಿ 9.3%ಗೆ ತಲುಪಿದೆ ಮತ್ತು ಆಪರೇಟಿಂಗ್ ಪ್ರಾಫಿಟ್ 126% ಇಯರ್ ಆನ್ ಇಯರ್ ಹೆಚ್ಚಾಗಿ 156 ಕೋಟಿ ಆಗಿದೆ. ನೆಟ್ ಪ್ರಾಫಿಟ್ 57% ಇಯರ್ ಆನ್ ಇಯರ್ ಗ್ರೋ ಆಗಿ 154 ಕೋಟಿ ತಲುಪಿದೆ ಮತ್ತು NPM 9.2%ಗೆ ಬಂದಿದೆ. ಮತ್ತೊಂದು ಮುಖ್ಯ ಪಾಯಿಂಟ್ ಇಲ್ಲಿ ಏನು ಅಂದರೆ ನೆಟ್ ಪ್ರಾಫಿಟ್ನಲ್ಲಿ ಅದರ್ ಇನ್ಕಮ್ ಶೇರ್ 76%ನಿಂದ 45%ಗೆ ಕಮ್ಮಿ ಆಗಿದೆ. ಇನ್ನು ಗ್ರೋತ್ ಔಟ್ಲುಕ್ ಅನ್ನು ನೋಡೋದಾದ್ರೆ ಮ್ಯಾನೇಜ್ಮೆಂಟ್ ನಿಯರ್ ಟರ್ಮ್ನಲ್ಲಿ 25ರಿಂದ 30% ರೆವಿನ್ಯೂ ಮತ್ತು ಪ್ರಾಫಿಟ್ ಗ್ರೋತ್ ಗೈಡ್ ಮಾಡ್ತಾ ಇದೆ. ಇದಕ್ಕೆ ಸಪೋರ್ಟ್ ಆಗಿ Q2 FY26ನ ವೇಳೆಗೆ 20,206 ಕೋಟಿ ಸ್ಟ್ರಾಂಗ್ ಆರ್ಡರ್ ಬುಕ್ ಕೂಡ ಇದೆ. ಇದು ಈ ಕ್ವಾರ್ಟರ್ ರೆವಿನ್ಯೂನ 12 ಪಟ್ಟಿದೆ. ಪೈಪ್ಲೈನ್ ಅಲ್ಲಿ ನೋಡಿದ್ರೆ 18 ಕೋಸ್ಟ್ ಗಾರ್ಡ್ ಸ್ಮಾಲ್ ಪ್ಯಾಸೆಂಜರ್ ವೆಸಲ್ಸ್ ಆಗಿರ್ಬೋದು, 5 ನೇವಿ ಸರ್ವೆ ವೆಸಲ್ಸ್ ಮತ್ತು ಮಲ್ಟಿ ಪರ್ಪಸ್ ವೆಸಲ್ಸ್ RFPsಗೆ ಸೇರಿಸಿದ್ದಾರೆ. ಒಟ್ಟಾರೆ ಸುಮಾರು 8,700 ಕೋಟಿ ಆಪರ್ಚುನಿಟಿ. ಇದರಲ್ಲಿ ಕೆಲವು ಬಿಡ್ಸ್ ಈಗಾಗಲೇ ಸಬ್ಮಿಟ್ ಕೂಡ ಆಗಿದೆ. ಇದರ ಜೊತೆಗೆ ಕಂಪನಿಯ ಮುಂದೆ ಈಗ ಒಂದು ಹೊಸ ಪ್ರಾಜೆಕ್ಟ್ ಕೂಡ ಇದೆ. ನೆಕ್ಸ್ಟ್ ಜನರೇಷನ್ ಕಾವೆಟ್ ಅನ್ನುವಂಥ ಹೊಸ ಕ್ಲಾಸ್ ಆಫ್ ವಾರ್ಶಿಪ್ಸ್.
ಇದರ ಪ್ರಾಜೆಕ್ಟ್ ಸೈಜ್ ಸುಮಾರು 30,000 ಕೋಟಿ ಮತ್ತು FY26ನ ಎಂಡ್ಗೆ ಆರ್ಡರ್ ಬುಕ್ ಅನ್ನ 50,000 ಕೋಟಿಯವರೆಗೆ ಗ್ರೋ ಮಾಡುವಂತ ಆಂಬಿಷನ್ ಕೂಡ ಇದೆ. ಇದು FY25 ಆನ್ಯುವಲ್ ರೆವಿನ್ಯೂನ ಸುಮಾರು 10 ಪಟ್ಟಿದೆ. ಕೆಪಾಸಿಟಿ ಎಕ್ಸ್ಪ್ಯಾನ್ಷನ್ ಕೂಡ ಆನ್ ಗೋಯಿಂಗ್ ಆಗಿದೆ. ಇನ್ನು ಕಾಂಗ್ರೆಂಟ್ ಶಿಪ್ ಬಿಲ್ಡಿಂಗ್ 24 ಶಿಪ್ಸ್ ನಿಂದ 28 ಶಿಪ್ಸ್ಗೆ ಹೆಚ್ಚಾಗಿದೆ. 2026ಕ್ಕೆ 32 ಶಿಪ್ಸ್ನ ಟಾರ್ಗೆಟ್ ಕೂಡ ಇದೆ ಮತ್ತು ಮುಂದಿನ 4 ವರ್ಷಗಳಲ್ಲಿ 40 ಶಿಪ್ಸ್ನ ಗುರಿಯಾಗಿರಿಸಿಕೊಳ್ಳಲಾಗಿದೆ. ಕಂಪನಿಯ ಡೆಟ್ ಸರ್ವಿಸ್ ಕವರೇಜ್ ರೇಷಿಯೋ DSCR 3x ನಿಂದ 27xಗೆ ಸಿಗ್ನಿಫಿಕೆಂಟ್ ಆಗಿ ಹೆಚ್ಚಾಗಿದೆ. ಇದಕ್ಕೆ ಕಾರಣ ಏನು ಅಂದರೆ H1 FY25ನಲ್ಲಿ ಕಂಪನಿಯ 54.4 ಕೋಟಿ ಓವರ್ ಡ್ರಾಫ್ಟ್ ರೀಪೇ ಮಾಡಿತ್ತು. ಆದರೆ H1 FY26ನಲ್ಲಿ ಕೇವಲ 0.1 ಕ್ರೋರ್ ಮಾತ್ರ ರೀಪೇ ಮಾಡಿದೆ. ಅಂದರೆ ಡೆಟ್ ಸರ್ವಿಸಿಂಗ್ ಬಹುತೇಕ ಮುಗಿದು ಹೋಗಿದೆ. ರಿಟರ್ನ್ಸ್ ಮತ್ತು ವ್ಯಾಲ್ಯೂಯೇಷನ್ ಬಗ್ಗೆ ನೋಡೋದಾದ್ರೆ ROA ಇನ್ನೂ ಕೂಡ ರಿಲೇಟಿವ್ಲಿ ಲೋ ಆಗಿದೆ ಮತ್ತು ಸ್ಟಾಕ್ ಮಜಗಾನ್ ಡಾಕ್ ಶಿಪ್ ಬಿಲ್ಡರ್ಸ್ ಲಿಮಿಟೆಡ್ಗಿಂತ ಹೈಯರ್ ಪಿ ನಲ್ಲಿ ಟ್ರೇಡ್ ಆಗ್ತಾ ಇದೆ. ಆದರೆ ಮಜಗಾನ್ನ ಸೇಲ್ಸ್ ಮತ್ತು ಮಾರ್ಜಿನ್ಸ್ ಆಲ್ಮೋಸ್ಟ್ ಡಬಲ್ ಆಗಿದೆ. ಕ್ಯಾಶ್ ಫ್ಲೋಸ್ ಇನ್ನೂ ಕೂಡ ವಾಲಟೈಲ್ ಇದೆ. ಇನ್ವೆಂಟರಿ ಹೆವಿ ಎಕ್ಸಿಕ್ಯೂಷನ್ ಮತ್ತು ಪ್ರಾಜೆಕ್ಟ್ ಬೇಸ್ಡ್ ವರ್ಕಿಂಗ್ ಕ್ಯಾಪಿಟಲ್ ಕಾರಣದಿಂದಾಗಿ ಆಪರೇಟಿಂಗ್ ಕ್ಯಾಶ್ ಫ್ಲೋ ನೆಟ್ ಪ್ರಾಫಿಟ್ಗೆ ಹೋಲಿಸಿದ್ರೆ ಹೆಚ್ಚು ಫ್ಲಕ್ಚುಯೇಟ್ ಆಗ್ತಾ ಇದೆ. ಇದರಿಂದಾಗಿ ಕ್ಯಾಶ್ ಕನ್ವರ್ಷನ್ ಸೈಕಲ್ ಮೇಲೆ ಇಂಪ್ಯಾಕ್ಟ್ ಆಗಿದೆ. ಈಗ ರಿಸ್ಕ್ನ ಬಗ್ಗೆ ನೋಡೋಣ. ಕ್ಯಾಶ್ ಫ್ಲೋ ಕನ್ವರ್ಷನ್ ವಾಲಟೈಲ್ ಆಗಿದೆ. FY25ನಲ್ಲಿ PAT ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ 527 ಕೋಟಿ ಇದ್ರೂ ಕೂಡ ಆಪರೇಟಿಂಗ್ ಕ್ಯಾಶ್ ಫ್ಲೋ ಕೇವಲ 16 ಕೋಟಿ ಮಾತ್ರ ಇತ್ತು. ಇದು ಕ್ಲಿಯರ್ ಆಗಿ ಹೈ ವರ್ಕಿಂಗ್ ಕ್ಯಾಪಿಟಲ್ ಇಂಟೆನ್ಸಿಟಿಯನ್ನು ತೋರಿಸುತ್ತೆ. ಇನ್ವೆಂಟರಿ ಬಿಲ್ಡಪ್ ಮತ್ತು ಅದರ್ ಕರೆಂಟ್ ಅಸೆಟ್ಸ್ ಹಾಗೂ ಲಯಬಿಲಿಟೀಸ್ನಲ್ಲಿ ಸ್ವಿಂಗ್ಸ್ ಇರೋದ್ರಿಂದ ಕ್ಯಾಶ್ ಫ್ಲೋಸ್ ಅನ್ಸ್ಟೇಬಲ್ ಆಗ್ತಾ ಇದೆ. ಇದಕ್ಕಿಂತ ಹೆಚ್ಚಾಗಿ ಎಕ್ಸಿಕ್ಯೂಷನ್ ರಿಸ್ಕ್ ಇನ್ನೂ ಕೂಡ ಜಾಸ್ತಿ ಇದೆ. ಲಾರ್ಜ್ ಆರ್ಡರ್ ಬುಕ್ಸ್ನ ಟೈಮ್ಲಿ ಎಕ್ಸಿಕ್ಯೂಷನ್ ಮತ್ತು ಕ್ಯಾಶ್ ರಿಯಲೈಸೇಷನ್ ಮುಂದಿನ ದಿನಗಳಲ್ಲಿ ಬಿಗ್ಗೆಸ್ಟ್ ರಿಸ್ಕ್ ಆಗುವಂಥ ಸಾಧ್ಯತೆ ಇದೆ. ಇದು ನಮ್ಮ ಮೊದಲ ಕಂಪನಿಯ ಬಗ್ಗೆ. ಈಗ ನಮ್ಮ ಎರಡನೇ ಕಂಪನಿ ಅಪೋಲೋ ಮೈಕ್ರೋ ಸಿಸ್ಟಮ್ಸ್. ಈ ಸ್ಟಾಕ್ ಸೆಪ್ಟೆಂಬರ್ 2025ರಲ್ಲಿ 354ರ ಆಲ್ ಟೈಮ್ ಹೈ ತಲುಪಿತ್ತು. ನಂತರ ಪ್ರೈಸ್ ಸುಮಾರು 30% ಕರೆಕ್ಷನ್ ಆಗಿದೆ. ಸದ್ಯ PG ಬಂದು 1.81 ಇದೆ. ಕಳೆದ 3 ವರ್ಷಗಳಲ್ಲಿ ಕಂಪನಿ 32% ಸೇಲ್ಸ್ CAGR ಮತ್ತು 57% ಪ್ರಾಫಿಟ್ CAGR ಡೆಲಿವರ್ ಮಾಡಿದೆ. ಮಾರ್ಜಿನ್ಸ್ ಕೂಡ ಇಂಪ್ರೂವ್ ಆಗಿದೆ. ಇದರ ಬಿಗ್ಗೆಸ್ಟ್ ಡ್ರೈವರ್ ಅಂದರೆ ಕಂಪನಿ ಡೆವಲಪ್ಮೆಂಟ್ ಫೇಸ್ನಿಂದ ಹೊರಬಂದು ಪ್ರೊಡಕ್ಷನ್ ಫೇಸ್ಗೆ ಎಂಟರ್ ಆಗಿತ್ತು. ಡೆವಲಪ್ಮೆಂಟ್ ಫೇಸ್ನಲ್ಲಿ ಡಿಸೈನ್, ಪ್ರೋಟೋಟೈಪಿಂಗ್ ಮತ್ತು ಟೆಸ್ಟಿಂಗ್ನ ಮೇಲೆ ಫೋಕಸ್ ಇರುತ್ತೆ. ಇದು ಟೈಮ್ ಕನ್ಸ್ಯೂಮಿಂಗ್ ಮತ್ತು ರಿಲೇಟಿವ್ಲಿ ಲೋವರ್ ಮಾರ್ಜಿನ್ ಇರುವಂಥ ಕಾಂಪೊನೆಂಟ್ ಆಗಿದೆ. ಪ್ರೊಡಕ್ಷನ್ ಫೇಸ್ನಲ್ಲಿ ಒನ್ಸ್ ಪ್ರೊಡಕ್ಷನ್ ಕ್ವಾಲಿಫೈ ಆದಮೇಲೆ ಕಂಪನಿ ಸೀರಿಯಲ್ ಪ್ರೊಡಕ್ಷನ್ನ ಶುರು ಮಾಡುತ್ತೆ. ಇಲ್ಲಿ ಆಪರೇಟಿಂಗ್ ಲ್ಯಾವರೇಜ್ ಮತ್ತು ಸ್ಕೇಲ್ಸ್ನ ಕಾರಣದಿಂದಾಗಿ ಮಾರ್ಜಿನ್ಸ್ ತುಂಬ ಬೆಟರ್ ಆಗ್ತಾ ಇದೆ. ಡಿಸೈನ್ ಮತ್ತು ಪ್ರೋಟೋಟೈಪಿಂಗ್ನ ನಂತರ ಪ್ರೋಗ್ರಾಮ್ ಸೀರಿಯಲ್ ಪ್ರೊಡಕ್ಷನ್ಗೆ ಹೋಗ್ತಾ ಇದ್ದಂತೆ ಮಾರ್ಜಿನ್ಸ್ ನ್ಯಾಚುರಲಿ ಹೈಯರ್ ಆಗಿದೆ. ಈಗ ಈ ಕಂಪನಿಯ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಅಪೋಲೋ ಮೈಕ್ರೋ ಸಿಸ್ಟಮ್ಸ್ ಡಿಫೆನ್ಸ್ ಮತ್ತು ಏರೋಸ್ಪೇಸ್ ಸ್ಪೇಸ್ನಲ್ಲಿ ಎಲೆಕ್ಟ್ರಾನಿಕ್ ಮತ್ತು ಎಲೆಕ್ಟ್ರೋಮೆಕ್ಯಾನಿಕಲ್ ಸಿಸ್ಟಮ್ಸ್ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ. ಮೊದಲು ಇದು ಮೇನ್ಲಿ ಡಿಸೈನ್ ಮತ್ತು ಡೆವಲಪ್ಮೆಂಟ್ ಪಾರ್ಟ್ನರ್ ಆಗಿತ್ತು. ಆದರೆ ಈಗ ಕಂಪ್ನಿ ಫುಲ್ ಸ್ಕೇಲ್ ವೆಪನ್ಸನ್ನು ಮ್ಯಾನುಫ್ಯಾಕ್ಚರ್ ಮಾಡುತ್ತೆ. ಸಬ್ ಸಿಸ್ಟಮ್ಸ್ ಮಾತ್ರ ಅಲ್ಲ, ಕಂಪ್ಲೀಟ್ ವೆಪನ್ ಪ್ಲಾಟ್ಫಾರ್ಮ್ಸ್ ಕೂಡ ಡೆಲಿವರ್ ಮಾಡ್ತಾ ಇದೆ. ಸೆಪ್ಟೆಂಬರ್ 2025ರ P&L ನೋಡಿದ್ರೆ ಸೇಲ್ಸ್ 40% ಇಯರ್ ಆನ್ ಇಯರ್ ಗ್ರೋ ಆಗಿ 225 ಕೋಟಿ ತಲುಪಿದೆ. ಎಕ್ಸ್ಪೆನ್ಸಸ್ ಮಾತ್ರ 30% ಹೆಚ್ಚಾಗಿದೆ. ಇದು ಸ್ಟ್ರಾಂಗ್ ಆಪರೇಟಿಂಗ್ ಲೆವರೇಜ್ನ ಸಿಗ್ನಲ್ ಆಗಿದೆ. ಮ್ಯಾನೇಜ್ಮೆಂಟ್ ಈ ಪರ್ಫಾರ್ಮೆನ್ಸ್ಗೆ ಬೆಟರ್ ಎಕ್ಸಿಕ್ಯೂಷನ್ ಮತ್ತು ಫೇವರೇಬಲ್ ಪ್ರಾಡಕ್ಟ್ ಮಿಕ್ಸ್ ಕಾರಣ ಅಂತ ಹೇಳಿ ಹೇಳ್ತಾ ಇದೆ. ರಾ ಮೆಟೀರಿಯಲ್ ಕಾಸ್ಟ್ ಹೆಚ್ಚಾದರೂ ಕೂಡ ಇನ್ವೆಂಟರಿ ರಿಲೀಸ್ ಮತ್ತು ಕಂಟ್ರೋಲ್ಡ್ ಎಂಪ್ಲಾಯಿ ಕಾಸ್ಟ್ ಮಾರ್ಜಿನ್ಸ್ಗೆ ಸಪೋರ್ಟ್ ಮಾಡ್ತಾ ಇದೆ. ಇದರಿಂದಾಗಿ ಆಪರೇಟಿಂಗ್ ಪ್ರಾಫಿಟ್ನ ಮೇಲೆ ಡೈರೆಕ್ಟ್ ಇಂಪ್ಯಾಕ್ಟ್ ಬಿದ್ದಿದೆ. 1 ವರ್ಷದಲ್ಲಿ OPM 572 BPS ಎಕ್ಸ್ಪ್ಯಾಂಡ್ ಆಗಿ 26.2%ಗೆ ತಲುಪಿದೆ ಮತ್ತು ಆಪರೇಟಿಂಗ್ ಪ್ರಾಫಿಟ್ 79% ಇಯರ್ ಆನ್ ಇಯರ್ ಜಂಪ್ ಆಗಿ 59 ಕೋಟಿ ಆಗಿದೆ. ಆಪರೇಟಿಂಗ್ ಸ್ಟ್ರೆಂತ್ ಕಾರಣ ನೆಟ್ ಪ್ರಾಫಿಟ್ 88% ಇಯರ್ ಆನ್ ಇಯರ್ ಗ್ರೋ ಆಗಿ 30 ಕೋಟಿ ತಲುಪಿದೆ ಮತ್ತು NPM 13.3%ಗೆ ಇಂಪ್ರೂವ್ ಆಗಿದೆ. ಗ್ರೋತ್ ಔಟ್ಲುಕ್ ಅನ್ನು ನೋಡೋಣ. ಮ್ಯಾನೇಜ್ಮೆಂಟ್ FY26 FY27ಗಾಗಿ 45ರಿಂದ 50% ಸ್ಟ್ಯಾಂಡ್ ಅಲೋನ್ ರೆವಿನ್ಯೂ CAGR ಗೈಡ್ ಮಾಡ್ತಾ ಇದೆ. ಅಪೋಲೋ ಮೈಕ್ರೋ ಸಿಸ್ಟಮ್ಸ್ನ ರೀಸೆಂಟ್ಲಿ ಅಕ್ವೈರ್ಡ್ ಸಬ್ಸಿಡರಿ ಐಡಿಯಲ್ ಎಕ್ಸ್ಪ್ಲೋಸಿವ್ಸ್ ಕನ್ಸಾಲಿಡೇಟ್ ಆದ ನಂತರ FY26ನಲ್ಲಿ ಕನ್ಸಾಲಿಡೇಟೆಡ್ ರೆವಿನ್ಯೂ ನಿಯರ್ಲಿ ಡಬಲ್ ಆಗಿದೆ ಅಂತ ಎಕ್ಸ್ಪೆಕ್ಟ್ ಮಾಡಲಾಗಿದೆ. FY25ನ ರೆವಿನ್ಯೂ 562 ಕೋಟಿ ಇತ್ತು. ಅಂದರೆ FY26 ಟಾರ್ಗೆಟ್ ಬಂದು 1100 ಕೋಟಿಗೂ ಹೆಚ್ಚು. ಐಡಿಯಲ್ನ FY25 ಟರ್ನ್ ಓವರ್ ಬಂದು 522 ಕೋಟಿ ಇತ್ತು ಮತ್ತು ಅಕ್ವಿಸಿಷನ್ 107 ಕೋಟಿಗೆ ಮಾಡಲಾಗಿದೆ. ಇದು ಸುಮಾರು 0.2x ಪ್ರೈಸ್ ಟು ಸೇಲ್ಸ್ ಮಲ್ಟಿಪಲ್ ಅನ್ನು ಸೂಚಿಸ್ತಾ ಇದೆ. ಇನ್ನು ಸೆಪ್ಟೆಂಬರ್ ಕೊನೆಯ ವೇಳೆಗೆ ಆರ್ಡರ್ ಬುಕ್ 785 ಕೋಟಿ ಇತ್ತು. ಇದು FY25 ರೆವಿನ್ಯೂಗೆ ಹೋಲಿಸಿದ್ರೆ 1.4x ವಿಸಿಬಿಲಿಟಿ ಕೊಡ್ತಾ ಇದೆ. ಇನ್ನು ಗ್ರೋತ್ ಸಪೋರ್ಟ್ ಮಾಡೋದಕ್ಕೆ ಕಂಪನಿ
8x ಕೆಪಾಸಿಟಿ ಎಕ್ಸ್ಪ್ಯಾನ್ಷನ್ ಮೇಲೆ ಫೋಕಸ್ ಮಾಡ್ತಾ ಇದೆ. ಯೂನಿಟ್ ಎಕ್ಸ್ಪ್ಯಾನ್ಷನ್ಗೆ ಟೋಟಲ್ ಕ್ಯಾಪೆಕ್ಸ್ ಬಂದು 250 ಕೋಟಿ. ಇದು FY25 ರೆವಿನ್ಯೂನ ಸುಮಾರು 44% ಇದೆ. ಫೇಸ್ 1 ಈಗಾಗಲೇ ಸ್ಟಾರ್ಟ್ ಆಗಿದ್ದು ಫುಲ್ ಕಮಿಷನಿಂಗ್ ಜೂನ್ 2026ಕ್ಕೆ ಎಕ್ಸ್ಪೆಕ್ಟ್ ಮಾಡಲಾಗಿದೆ. ಕ್ಯಾಶ್ ಫ್ಲೋ ಸೈಡ್ನಲ್ಲಿ ನೋಡೋದಾದ್ರೆ ವೊಲಾಟಿಲಿಟಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. CFO ಟು PAT ರೇಷಿಯೋ ಬಂದು ಬಹಳ ಫ್ಲಕ್ಚುಯೇಟ್ ಆಗ್ತಾ ಇದೆ. ಇದು ಸ್ಟ್ರಾಂಗ್ ವರ್ಕಿಂಗ್ ಕ್ಯಾಪಿಟಲ್ ಸೆನ್ಸಿಟಿವಿಟಿಯನ್ನು ತೋರಿಸ್ತಾ ಇದೆ. ಇನ್ವೆಂಟ್ರಿ ಟರ್ನ್ ಓವರ್ ಸ್ವಲ್ಪ ಇಂಪ್ರೂವ್ ಆಗಿದೆ, ಆದರೆ ಸ್ಟ್ರಾಟಜಿಕ್ ಸ್ಟಾಕಿಂಗ್ನ ಕಾರಣದಿಂದಾಗಿ ಇನ್ವೆಂಟ್ರಿ ಲೆವೆಲ್ಸ್ ಇನ್ನೂ ಕೂಡ ಹೈ ಆಗಿ ಉಳ್ಕೊಂಡಿದೆ. ವರ್ಷದೊಳಗೆ ಲೋನ್ಸ್ ತೆಗೆದುಕೊಂಡಿರೋದ್ರಿಂದ ಡೆಟ್ ಸರ್ವಿಸ್ ಕವರೇಜ್ ರೇಷಿಯೋ ಸ್ವಲ್ಪ ವೀಕ್ ಆಗಿದೆ ಅಂತ ಕಾಣಿಸ್ತಾ ಇದೆ. ಈಗ ಪಾಸಿಟಿವ್ ಸೈಡ್ಸ್ ಕೂಡ ಇದೆ. ಅದನ್ನು ನೋಡೋದಾದ್ರೆ ಕ್ಯಾಶ್ ಕನ್ವರ್ಷನ್ ಸೈಕಲ್ ಇಂಪ್ರೂವ್ ಆಗಿದೆ. 605 ದಿನಗಳಿತ್ತು ಈ ಹಿಂದೆ, ಈಗ ಸುಮಾರು 450 ದಿನಗಳಿಗೆ ಇಳ್ಕೊಂಡಿದೆ. ಈಗ ರಿಸ್ಕ್ನ ಬಗ್ಗೆ ನೋಡೋಣ. ವರ್ಕಿಂಗ್ ಕ್ಯಾಪಿಟಲ್ ಸೈಕಲ್ ಇಂಪ್ರೂವ್ ಆದರೂ ಕೂಡ FY25ನಲ್ಲಿ 450 ದಿನಗಳಿತ್ತು, ಸೊ ಇನ್ನೂ ಕೂಡ ಹೈ ಹಾಗೇ ಇದೆ. ಇದರ ಜೊತೆಗೆ ರಿಟರ್ನ್ ರೇಷಿಯೋ ವೀಕನ್ ಆಗಿದೆ. ಡೆಟ್ ಸರ್ವಿಸ್ ಕವರೇಜ್ ರೇಷಿಯೋ ಬಂದು FY24ನಲ್ಲಿ 16.4x ನಿಂದ FY25ನಲ್ಲಿ ಸುಮಾರು 7.3xಗೆ ಇಳ್ಕೊಂಡಿದೆ. ರೀಸೆಂಟ್ಲಿ ಅಕ್ವೈರ್ ಮಾಡಿಕೊಂಡಂತ ಐಡಿಯಲ್ ಎಕ್ಸ್ಪೋಸಿವ್ಸ್ ಯೂನಿಟ್ ಈಗ ಪ್ರಾಫಿಟೇಬಲ್ ಆಗ್ತಾ ಇದೆ. ಎಬಿಟಾ ಲೆವೆಲ್ ಲಾಸಸ್ ರಿಪೋರ್ಟ್ ಮಾಡ್ತಾ ಇದೆ. FY26 ಸೆಕೆಂಡ್ ಹಾಫ್ ಮತ್ತು FY27ನಲ್ಲಿ ಮಾರ್ಜಿನ್ ಎಕ್ಸ್ಪ್ಯಾನ್ಷನ್ ಸ್ಲೋ ಆಗಬಹುದು ಅಂತ ಮ್ಯಾನೇಜ್ಮೆಂಟ್ ಈಗಲೇ ಇಂಡಿಕೇಟ್ ಮಾಡಿದೆ. ಕಾರಣ ಏನು ಅಂದರೆ ಹೊಸ ಯೂನಿಟ್ಸ್ನ ಈ ಡಿಪ್ರಿಸಿಯೇಷನ್ ಮತ್ತು ಆಪರೇಟಿಂಗ್ ಕಾಸ್ಟ್ ಸ್ಟಾರ್ಟ್ ಆಗುತ್ತೆ. ಆ ಕಾರಣದಿಂದಾಗಿ ಪ್ರಾಫಿಟ್ ಕಮ್ಮಿ ಆಗ್ಬೋದು. ಇದು ಈ ಕಂಪನಿಯ ರಿಸ್ಕ್ ಫ್ಯಾಕ್ಟರ್. ಈಗ ನಮ್ಮ ಕೊನೆಯ ಕಂಪನಿ ಪಾರಸ್ ಡಿಫೆನ್ಸ್ ಮತ್ತು ಸ್ಪೇಸ್ ಟೆಕ್ನಾಲಜೀಸ್. ಈ ಸ್ಟಾಕ್ ಮೇ 2025ರಲ್ಲಿ 972ರ ಆಲ್ ಟೈಮ್ ಹೈ ತಲುಪಿತ್ತು. ಇದು ಕೂಡ ಸುಮಾರು 30% ಕರೆಕ್ಷನ್ ಆಗಿದೆ. ಕಳೆದ 3 ವರ್ಷದಲ್ಲಿ ಸೇಲ್ಸ್ CAGR 26% ಮತ್ತು ಪ್ರಾಫಿಟ್ CAGR 32% ಇದೆ. FY25ನಲ್ಲಿ ಎಬಿಟಾ ಮಾರ್ಜಿನ್ ಬಂದು 26.7%ಗೆ ಜಂಪ್ ಆಗಿದ್ದು, PAT ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಮಾರ್ಜಿನ್ 16.9%ಗೆ ತಲುಪಿದೆ. ಇದಕ್ಕೆ ಮೇನ್ ಕಾರಣ ಏನು ಅಂದರೆ ಪ್ರಾಡಕ್ಟ್ ಮಿಕ್ಸ್ ಶಿಫ್ಟ್. ಮತ್ತೊಂದು ಸ್ಟ್ರಾಂಗ್ ಪಾಯಿಂಟ್ ಇದೆ ಇಲ್ಲಿ. ಪಾರಸ್ ಏಷ್ಯಾ ಪೆಸಿಫಿಕ್ ರೀಜನ್ನಲ್ಲಿ ಆಪ್ಟಿಕಲ್ ಸಿಸ್ಟಮ್ಸ್ಗೆ ಮೇಜರ್ ಪ್ಲೇಯರ್ ಆಗಿದೆ. ಇದರಿಂದಾಗಿ ಪ್ರೈಸಿಂಗ್ ಪವರ್ ಮತ್ತು ಮಾರ್ಜಿನ್ಸ್ ಎರಡೂ ಸ್ಟ್ರಾಂಗ್ ಆಗಿದೆ. ವ್ಯಾಲ್ಯೂಯೇಷನ್ ಸೈಡ್ನಲ್ಲಿ ನೋಡೋದಾದರೆ ಸ್ಟಾಕ್ ಸುಮಾರು 78x P-ನಲ್ಲಿ ಟ್ರೇಡ್ ಆಗ್ತಾ ಇದೆ. ಇದು ಮೀಡಿಯನ್ 83 ಟೈಮ್ಸ್ಗೆ ಕ್ಲೋಸ್ ಇದ್ರೂ ಕೂಡ PEG 2.45 ಬಹಳ ಎಲಿವೇಟೆಡ್ ಆಗಿದೆ ಅಂತ ಕಾಣಿಸುತ್ತೆ. ಅಂದರೆ ಗ್ರೋತ್ ಎಕ್ಸ್ಪೆಕ್ಟೇಷನ್ಸ್ ಈಗಾಗಲೇ ಪ್ರೈಸ್ನಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಇದೀಗ ಕಂಪನಿಯ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಪಾರಸ್ ಡಿಫೆನ್ಸ್ ಮತ್ತು ಸ್ಪೇಸ್ ಟೆಕ್ನಾಲಜೀಸ್ ಭಾರತದ ಡಿಫೆನ್ಸ್ ಮತ್ತು ಸ್ಪೇಸ್ ಇಕೋಸಿಸ್ಟಮ್ನಲ್ಲಿ ಕೀ ಇಂಜಿನಿಯರಿಂಗ್ ಪ್ಲೇ ಮಾಡ್ತಾ ಇದೆ. ಡಿಸೈನ್ನಿಂದ ಹಿಡ್ಕೊಂಡು ಮ್ಯಾನುಫ್ಯಾಕ್ಚರ್ನವರೆಗೆ ಮತ್ತು ಟೆಸ್ಟಿಂಗ್ನವರೆಗೆ ಎಲ್ಲ ಎಂಡ್ ಟು ಎಂಡ್ ಸೊಲ್ಯೂಷನನ್ನು ಕೊಡ್ತಾ ಇದೆ ಈ ಕಂಪನಿಯ ಆಪರೇಷನ್ಸ್ ಬಂದು 2 ಕೋರ್ ಸೆಗ್ಮೆಂಟ್ನಲ್ಲಿ ಡಿವೈಡ್ ಆಗಿದೆ. ಒಂದು ಆಪ್ಟಿಕ್ಸ್ ಮತ್ತು ಡಿಫೆನ್ಸ್ ಇಂಜಿನಿಯರಿಂಗ್. ಆಪ್ಟಿಕ್ಸ್ ಮತ್ತು ಆಪ್ಟೋನಿಕ್ಸ್ ಸೆಗ್ಮೆಂಟ್ನಲ್ಲಿ ಹೈ ಪ್ರಿಸಿಷನ್ ಇಮೇಜಿಂಗ್ ಮತ್ತು ಸರ್ವಿಲೆನ್ಸ್ ಟೆಕ್ನಾಲಜೀಸ್ ಬರುತ್ತೆ. ಟ್ರೆಡಿಷನಲಿ ಹೈ ಮಾರ್ಜಿನ್ ಸೆಗ್ಮೆಂಟ್ ಆಗಿದ್ರೂ ಕೂಡ H1 FY26ನಲ್ಲಿ ಇದು ಲಾರ್ಜ್ಲಿ ಫ್ಲಾಟ್ ಆಗಿದೆ. ರೆವಿನ್ಯೂ ಕೇವಲ 4% ಮಾತ್ರ ಗ್ರೋ ಆಗಿದ್ದು, ಕಾಂಟ್ರಿಬ್ಯೂಷನ್ 45%ಇಂದ 41%ಗೆ ಇಳಿದಿದೆ. ಮಾರ್ಜಿನ್ಸ್ ಕೂಡ 56%ಇಂದ 50%ಗೆ ಕಂಪ್ರೆಸ್ ಆಗಿದೆ. ಇದರಿಂದಾಗಿ ಅಬ್ಸಲ್ಯೂಟ್ ಸೆಗ್ಮೆಂಟ್ ಪ್ರಾಫಿಟ್ ಡಿಕ್ಲೈನ್ ಆಗಿದೆ. ಮತ್ತೊಂದು ಕಡೆ ಗ್ರೋತ್ ಡಿಫೆನ್ಸ್ ಇಂಜಿನಿಯರಿಂಗ್ ಸೆಗ್ಮೆಂಟ್ನಿಂದ ಬಂದಿದೆ. ಈ ಸೆಗ್ಮೆಂಟ್ ರೆವಿನ್ಯೂ ಬಂದು 27% ಇಯರ್ ಆನ್ ಇಯರ್ ಗ್ರೋ ಆಗಿದ್ದು, ಶೇರ್ 54%ಇಂದ 59%ಗೆ ಹೆಚ್ಚಾಗಿದೆ. ಸೆಪ್ಟೆಂಬರ್ 2025ರಲ್ಲಿ P&L ನೋಡಿದ್ರೆ ಸೇಲ್ಸ್ 22% ಇಯರ್ ಆನ್ ಇಯರ್ ಗ್ರೋ ಆಗಿ 106 ಕೋಟಿಗೆ ತಲುಪಿದೆ. ಕೋರ್ ಗ್ರೋತ್ ಡೆಲಿವರಿ ಡಿಫೆನ್ಸ್ ಇಂಜಿನಿಯರಿಂಗ್ನಿಂದ ಬಂದಿದೆ. ರೆವಿನ್ಯೂ 41% ಇಯರ್ ಆನ್ ಇಯರ್ ಹೆಚ್ಚಾಗಿ ಟೋಟಲ್ ಸೇಲ್ಸ್ನ 64% ಕಾಂಟ್ರಿಬ್ಯೂಟ್ ಮಾಡಿದೆ. ಎಕ್ಸ್ಪೆನ್ಸಸ್ 19% ಮಾತ್ರ ಗ್ರೋ ಆಗಿದೆ. ಕಾಸ್ಟ್ ಸೈಡ್ನಲ್ಲಿ ನೋಡೋದಾದ್ರೆ ರಾ ಮೆಟೀರಿಯಲ್ಸ್ ಬ್ರಾಡ್ಲಿ ಸೇಲ್ಸ್ಗೆ ಅಲೈನ್ ಆಗಿದೆ ಮತ್ತು ಟ್ರೇಡೆಡ್ ಗೂಡ್ಸ್ ಪರ್ಚೇಸಸ್ ಕೇವಲ 5%ಗೆ ಮಾತ್ರ ಹೆಚ್ಚಾಗಿದೆ. ಇದು ಹೈಯರ್ ಇನ್ಹೌಸ್ ವ್ಯಾಲ್ಯೂ ಅಡಿಷನ್ ಅನ್ನು ಸೂಚಿಸ್ತಾ ಇದೆ. ಈ ಎಕ್ಸಿಕ್ಯೂಷನ್ ಪ್ರಾಫಿಟಬಿಲಿಟಿಯ ಮೇಲೆ ಡೈರೆಕ್ಟ್ ಇಂಪ್ಯಾಕ್ಟ್ ಆಗುತ್ತೆ. ಒಂದು ವರ್ಷದಲ್ಲಿ ಆಪರೇಟಿಂಗ್ ಪ್ರಾಫಿಟ್ ಬಂದು 30% ಇಯರ್ ಆನ್ ಇಯರ್ ಗ್ರೋ ಆಗಿದೆ ಮತ್ತು OPM 186 BPS ಎಕ್ಸ್ಪ್ಯಾಂಡ್ ಆಗಿ 28.3%ಗೆ ತಲುಪಿದೆ. ಇದೇ ಸಮಯದಲ್ಲಿ ನೆಟ್ ಪ್ರಾಫಿಟ್ ಬಂದು 46% ಇಯರ್ ಆನ್ ಇಯರ್ ಗ್ರೋ ಆಗಿ 19 ಕೋಟಿ ಆಗಿದೆ ಮತ್ತು NPM 298 BPS ಇಂಪ್ರೂವ್ ಆಗಿ 17.9%ಗೆ ತಲುಪಿದೆ. ಇನ್ನು ಗ್ರೋತ್ ಔಟ್ಲುಕ್ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ಮ್ಯಾನೇಜ್ಮೆಂಟ್ FY26ಗಾಗಿ 40% ರೆವಿನ್ಯೂ ಗ್ರೋತ್ನ ಗೈಡನ್ನು ಕೊಟ್ಟಿದೆ ಮತ್ತು ಎಬಿಟಾ ಮಾರ್ಜಿನ್ಸ್ ಅನ್ನ 27% ಬಳಿ ಸಸ್ಟೈನ್ ಮಾಡುವಂತ ಟಾರ್ಗೆಟ್ ಕೂಡ ಇಟ್ಕೊಂಡಿದೆ. ಇದು FY24ನ 20% ಡಿಪ್ನ ನಂತರ ಕ್ಲಿಯರ್ ರಿಕವರಿಯ ಸಿಗ್ನಲ್. ಈ ಮಾರ್ಜಿನ್ ಇಂಪ್ರೂವ್ಮೆಂಟ್ ಹೈ ಮಾರ್ಜಿನ್ ಆಪ್ಟಿಕ್ಸ್ ಮತ್ತು ಆಪ್ಟ್ರಾನಿಕ್ಸ್ ಸಿಸ್ಟಮ್ಸ್ನ ಹೈಯರ್ ಶೇರ್ಸ್ನ ಕಾರಣದಿಂದ ಬಂದಿದೆ. ಮಾರ್ಚ್ 2025ರ ವೇಳೆಗೆ ಆರ್ಡರ್ ಬುಕ್ ಸುಮಾರು 930 ಕೋಟಿ ಇದೆ. ಇದು FY25ನ ರೆವಿನ್ಯೂನ 2.5 ಪಟ್ಟಿದೆ. ಆರ್ಡರ್ ಬುಕ್ ಟು ಬಿಲ್ ರೇಷಿಯೋ ಬಂದು ನ್ಯೂ ಆರ್ಡರ್ಸ್ ರಿಸೀವ್ಡ್ ವರ್ಸಸ್ ಆರ್ಡರ್ ಬಿಲ್ಡ್ ಕಳೆದ 4 ವರ್ಷಗಳಿಂದ ಕಂಟಿನ್ಯೂಸ್ಲಿ ಇಂಪ್ರೂವ್ ಆಗ್ತಾ ಇದೆ. ಇದರ ಜೊತೆಗೆ ಮುಂದಿನ 18ರಿಂದ 24 ತಿಂಗಳಲ್ಲಿ 2000ದಿಂದ 3000 ಕೋಟಿ ಬಿಡ್ ಪೈಪ್ಲೈನ್ ಐಡೆಂಟಿಫೈ ಮಾಡಿಕೊಂಡಿದೆ. ಇದು ಕರೆಂಟ್ ಆನ್ಯುವಲ್ ರೆವಿನ್ಯೂನ 5.5ರಿಂದ 8 ಪಟ್ಟಿದೆ.
ಇದರಿಂದಾಗಿ ಅಗ್ರೆಸಿವ್ ಗ್ರೋತ್ ಇಂಟೆಂಟ್ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಇದರಿಂದಾಗಿ CFO ಟು ಪ್ಯಾಟ್ ರೇಷಿಯೋ ಬಂದು ಬಹಳ ಫ್ಲಕ್ಚುವೇಟ್ ಆಗ್ತಾ ಇದೆ ಮತ್ತು FY24 ನಲ್ಲಿ ಇವನ್ CFO ನೆಗೆಟಿವ್ ಆಗಿತ್ತು. ವರ್ಕಿಂಗ್ ಕ್ಯಾಪಿಟಲ್ ಇಂಡಿಕೇಟರ್ಸ್ ನೋಡಿದ್ರೆ ಸಿಚುವೇಶನ್ ಸ್ವಲ್ಪ ಸ್ಪಷ್ಟವಾಗಿ ಕಾಣಿಸುತ್ತೆ. ಇನ್ವೆಂಟ್ರಿ ಟರ್ನ್ ಓವರ್ FY24 ನಲ್ಲಿ ಕುಸಿತ ಕಂಡ ನಂತರ FY25 ನಲ್ಲಿ ರಿಕವರಿ ಆಗಿದೆ. ಇನ್ವೆಂಟ್ರಿ ಫಾಸ್ಟರ್ ಮೂವ್ ಆಗ್ತಾ ಇದೆ, ಆದರೆ FY23 ಗಿಂತ ಇನ್ನೂ ಕಮ್ಮಿನೇ ಇದೆ. ಫಿಕ್ಸೆಡ್ ಅಸೆಟ್ ಟರ್ನ್ ಓವರ್ FY25 ನಲ್ಲಿ ಇಂಪ್ರೂವ್ ಆಗಿದೆ ಮತ್ತು ಬೆಟರ್ ಅಸೆಟ್ ಯುಟಿಲೈಸೇಷನ್ ಮತ್ತು ಹೈಯರ್ ಸೇಲ್ಸ್ ಎಫಿಷಿಯನ್ಸಿಯನ್ನು ತೋರಿಸಿದೆ. ಈಗ ರಿಸ್ಕ್ನ ಬಗ್ಗೆ ಮಾತಾಡೋಣ. ಆಪ್ಟಿಕ್ಸ್ ಗ್ರೋತ್ ಸ್ಲೋ ಡೌನ್. ಹೈ ಮಾರ್ಜಿನ್ ಆಪ್ಟಿಕ್ಸ್ ಮತ್ತು ಆಪ್ಟ್ರಾನಿಕ್ಸ್ ಸೆಗ್ಮೆಂಟ್ ಗ್ರೋತ್ Q2 FY26 ನಲ್ಲಿ ಕಾಂಟ್ರಿಬ್ಯೂಷನ್ ಶಿಫ್ಟ್ ಮತ್ತು ಮಿಕ್ಸ್ ಚೇಂಜ್ನ ಕಾರಣದಿಂದಾಗಿ ಲಾರ್ಜ್ಲಿ ಸ್ಟಾಗ್ನೆಂಟ್ ಆಗಿದೆ. ಡಿಫೆನ್ಸ್ ಇಂಜಿನಿಯರಿಂಗ್ ಗ್ರೋತ್ಗೆ ಬಯಾಸ್ ಇದ್ದರೆ ಕೂಡ ಆಪ್ಟಿಕ್ಸ್ ರಿವ್ಯೂ ಆಗಿದ್ದರೆ ಬ್ಲೆಂಡೆಡ್ ಎಬಿಡ್ಡಾ ಮಾರ್ಜಿನ್ಸ್ ಸ್ಲಿಪ್ ಆಗಬಹುದು. ಕ್ಲೈಂಟ್ ಕಾನ್ಸಂಟ್ರೇಷನ್ ಕೂಡ ಎರಡನೇ ರಿಸ್ಕ್. FY25 ನಲ್ಲಿ ಟಾಪ್ 3 ಕನ್ಸ್ಯೂಮರ್ಸ್ ನಿಯರ್ಲಿ 67% ರೆವಿನ್ಯೂ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ವರ್ಕಿಂಗ್ ಕ್ಯಾಪಿಟಲ್ ಇಂಟೆನ್ಸಿಟಿ, ಹೈ ಇನ್ವೆಂಟ್ರಿ ಮತ್ತು ರಿಸೀವೇಬಲ್ಸ್ ಕ್ಯಾಶ್ ಫ್ಲೋ ಮತ್ತು ಸ್ಟೆಬಿಲಿಟಿಯ ಕಾರಣದಿಂದಾಗಿ ಪ್ರೆಷರ್ ಮೇಂಟೈನ್ ಮಾಡಬಹುದಾಗಿತ್ತು, ಆದರೆ ಈ ಕಂಪ್ನಿ ಮಾಡ್ತಾ ಇಲ್ಲ. ಇದು ಮೇಜರ್ ರಿಸ್ಕ್. ಇದು 3 ಕಂಪ್ನೀಸ್ನ ಬಗ್ಗೆ ಸಮ್ಮರಿ ಬ್ರೇಕ್ ಡೌನ್. ಈಗ ನೀವು ಹೇಳಿ, ನೀವು ಯಾವ ಕಂಪ್ನಿಯನ್ನು ಪಿಕ್ ಮಾಡ್ತೀರಿ ಮತ್ತು ಯಾಕೆ ಅಂತ ಕಮೆಂಟ್ನಲ್ಲಿ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಕೀಪ್ ಇನ್ವೆಸ್ಟಿಂಗ್, ಕೀಪ್ ಗ್ರೋಯಿಂಗ್. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.